ಹಲೋ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ಸಂಚಿಕೆಯಲ್ಲಿ ಕೂಡ ಕ್ವೆಶ್ಚನ್ ಆನ್ಸರ್ ಸೆಷನ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇಲ್ಲೊಂದಿಷ್ಟು ಬುಕ್ಸ್ ಎಲ್ಲ ಜೋಡಿಸೋದಿತ್ತು, ಆ ಕೆಲಸ ಮಾಡೋಣ ಅಂತ ಬಂದೆ. ಇದೆಲ್ಲ ನಾನು ರೆಗ್ಯುಲರ್ ಆಗಿ ಅಂದರೆ ಕರೆಂಟ್ ಯಾವ ಪುಸ್ತಕಗಳು ಓದ್ತಾ ಇರ್ತೀನೋ ಅಥವಾ ಓದಬೇಕು ಅಂದ್ಕೊಂಡಿರ್ತೀನೋ ಆ ಪುಸ್ತಕಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ಈಸಿ ಆಕ್ಸೆಸ್ಗೆ. ಆ್ಯಂಡ್ ದೀಸ್ ಆರ್ ಮೈ ಫೇವ್ರೆಟ್ ಜಾನರ್ ಆಫ್ ಬುಕ್ಸ್. ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿ ಆ ಪುಸ್ತಕಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿರ್ತೀನಿ. ಈ ಕಡೆ ಲೈಟ್ ರೀಡ್ ಅಂದರೆ ನಾವೆಲ್ಗಳು, ಫಿಕ್ಷನ್, ನಾನ್ ಫಿಕ್ಷನ್ ಅಥವಾ ಕೆಲವೊಂದು ಇನ್ಫಾರ್ಮೇಟಿವ್ ಪುಸ್ತಕಗಳು ಅಂಥದ್ದೆಲ್ಲ ಈ ಕಡೆ ಇರುತ್ತೆ. ಸೊ ಇದು ನನ್ನ ಕರೆಂಟ್ ಕಲೆಕ್ಷನ್ ಆಫ್ ಬುಕ್ಸ್, ಓದಬೇಕಾಗಿರೋವಂಥದ್ದು. ಓಕೆ, ಇನ್ನು ತಡ ಮಾಡಿದೆ ಕ್ವೆಶ್ಚನ್ ಆನ್ಸರ್ ಸೆಷನ್ನ ಶುರು ಮಾಡೋಣವಾ? ಬನ್ನಿ. ನಿಮ್ಮ ಹೈಟ್ ಎಷ್ಟು? ನಾನು ಆಲ್ಮೋಸ್ಟ್ 5'8" ಇದ್ದೀನಿ. ಮ್ಯಾಮ್, ನೀವು ಆನಾಪಾನಸತಿ ಧ್ಯಾನ ಮಾಡ್ತೀರಾ? ಪರ್ಟಿಕ್ಯುಲರ್ ಆಗಿ ಇಂಥ ಹೆಸರಿಟ್ಕೊಂಡು ಧ್ಯಾನ ಅಂತಲ್ಲ, ಟೈಮ್ ಸಿಕ್ಕಿದಾಗ ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಅಗೇನ್ ಇಫ್ ಟೈಮ್ ಪರ್ಮಿಟ್ಸ್, ಅಂಡ್ ಮೆಡಿಟೇಷನ್ ಮಾಡ್ತೀನಿ. ಕೆಲವೊಂದು ಪ್ರಾಣಾಯಾಮದ ಕೆಲವೊಂದು ಇದು ಮಾಡ್ತೀನಿ. ಒಂದೊಂದ್ಸತಿ ಕಪಾಲಭಾತಿ ಮಾಡ್ತೀನಿ, ಇಲ್ಲ ಅನುಲೋಮ ವಿಲೋಮ ಮಾಡ್ತೀನಿ, ಇಲ್ಲದ್ರೆ ಜಸ್ಟ್ ಪ್ಲೇನ್ ಬ್ರೀದಿಂಗ್ ಮಾಡ್ತೀನಿ. ಇಂಥ ಪರ್ಟಿಕ್ಯುಲರ್ ಅಂತ ಹಾಗೇನೂ ಇಲ್ಲ. ಮ್ಯಾಮ್, ನಿಮ್ ಹತ್ರ ಪ್ಯೂರ್ ರೇಷ್ಮೆ ಸಿಲ್ಕ್ ಸ್ಯಾರೀಸ್ ಇಂಡಸ್ಟ್ರಿಗೆ ಬಂದಾಗಿಂದ ಎಷ್ಟು ಕಲೆಕ್ಷನ್ ಇದೆ? ಸಾರಿ ಮ್ಯಾಮ್, ಖಂಡಿತ ಗೊತ್ತಿಲ್ಲ, ಎಷ್ಟಿದೆಯೋ ಗೊತ್ತಿಲ್ಲ. ಆ ಥರ ಏನು ಕೌಂಟ್ ಮಾಡಿಲ್ಲ. ಸೊ ಗೊತ್ತಿಲ್ಲ, ನಂಬರ್ಸ್ ಹೇಳಕ್ಕೆ ಸುಮ್ಮನೆ ಏನೇನೋ ಹೇಳಕ್ಕಾಗಲ್ಲ ಅಲ್ವಾ, ನಂಬರ್ಸ್ ಗೊತ್ತಿಲ್ಲ. ಹಾ, ಇದು ಸ್ವಲ್ಪ ಹಿಂದಿನ ವಿಡಿಯೋ ಬಗ್ಗೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್. ವೈ ಡಿಡ್ ದಿಸ್ ಡಬ್ಬಿಂಗ್ ಕಮ್ ಇನ್ ದಿಸ್ ಕುಕಿಂಗ್ ವಿಡಿಯೋ? ಹಾಗೆ ಅಂತ ಏನೂ ಇಲ್ಲ. ಅವತ್ತು ಅಡಿಗೆ ಮಾಡ್ತಾ ಇದ್ದಾಗ, ಇವಾಗ್ಲೂ ಎಕ್ಸಾಂಪಲ್ ತಗೊಳ್ಳಿ, ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನಿಮ್ ಜೊತೆ ನೀವು ಕೇಳಿದಂತ ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ದೀನಿ. ಸೊ ಹಾಗೇನೆ ಅವತ್ತು ಅಡಿಗೆ ಮಾಡ್ತಾ ಇದ್ದೆ, ಆದ್ರೆ ಡಬ್ಬಿಂಗ್ ವಿಷಯ ಹೇಳಿದೆ. ಆಮೇಲೆ ಐ ಥಿಂಕ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಟ್ಯಾಗ್ ಲೈನ್ ದಿಸ್ ಇಸ್ ಅ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲವ್ ಅಂತ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ಗಳು, ಸಿನಿಮಾದ್ರ ಬಗ್ಗೆ ಇರ್ಬೋದು, ನನ್ನ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಇದು ನನ್ನ ಮೊದಲನೇ ವಿಡಿಯೋ, ನನ್ನ ಇಂಟ್ರೋ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಅಗೈನ್ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ವಾಚ್ ಇಟ್. ಸೊ ಅವತ್ತು ಅಡಿಗೆ ಮಾಡ್ತಾ ಇದ್ದಾಗ ನನ್ನ ಅಣ್ಣ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟೆ. ಇದು ತುಂಬಾ ಇದೆ, ಶೇರ್ ಮಾಡುವಂಥದ್ದು ಬಹಳಷ್ಟು ಇದೆ, ಆದ್ರೆ ಒಂದು ಚಿಕ್ಕ, ಒಂದು ವೆರಿ ಬ್ರೀಫ್ ಇಂಟ್ರೋ ಅಂತಾನೆ ಹೇಳ್ಬೋದು ಅಷ್ಟೇ. ಅದು ಕಾಂಟೆಕ್ಸ್ಟ್ ಏನು, ಅದಕ್ಕೂ ಇದಕ್ಕೂ ಲಿಂಕ್ ಏನು ಇಲ್ಲ. ಅಡಿಗೆ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಇವಾಗ ನಾರ್ಮಲ್ ಆಗಿ ನಮ್ ರಿಲೇಟಿವ್ಸ್ ಬಂದ್ರೆ, ಫ್ರೆಂಡ್ಸ್ ಬಂದ್ರೆ, ನಾವೊಂದು ಕೆಲಸ ಮಾಡ್ಕೊಂಡು ಮಾತಾಡಲ್ವಾ, ಹಾಗೆ ಇಟ್ಸ್ ಜಸ್ಟ್ 1-to-1 ಟಾಕ್ ಅಷ್ಟೇ, ನಥಿಂಗ್ ಎಲ್ಸ್. ನೆಕ್ಸ್ಟ್, ಹೌದು, ಇದ್ರ ಮಧ್ಯೆ ನಿಮ್ಗೆ ನಾನು ಏನು ಅಪ್ಪಾಜಿಯವ್ರು ಏನ್ ಹೇಳಿದ್ರು, ನಾವು ಚಿಕ್ಕ ವಯಸ್ಸಲ್ಲಿ ಏನೇನ್ ಮಾಡ್ತಿದ್ವಿ, ಅಮ್ಮ ಹೇಗ್ ಬೈಯೋರು ನಮ್ ಪುಸ್ತಕ ಓದೋ ಇದ್ರಲ್ಲಿ ಅಂತ ಹೇಳ್ತದೆ ಅಲ್ವಾ. ನಮ್ಮಲ್ಲಿ ನಮ್ಮ ತಂದೆಯಿಂದ ಹಿಡಿದು ಎಲ್ರಿಗೂ ಈ ಪುಸ್ತಕ ಓದೋ ಹುಚ್ಚು. ಅಫ್ಕೋರ್ಸ್ ಅಮ್ಮನಿಗೂ ಇತ್ತು, ಬಟ್ ಅಮ್ಮ ಏನು ಅಂದ್ರೆ ಶಿ ವಾಸ್ ಮಚ್ ಮೋರ್ ಡಿಸಿಪ್ಲಿನ್. ಅವ್ರದ್ದು ಕೆಲಸ ಎಲ್ಲ ಮುಗಿಸಿ ಯಾವಾಗಲೂ ಮಧ್ಯಾಹ್ನ ಅವ್ರು ಕೂತ್ಕೊಂಡು ಅವರು ಪ್ರಜಾಮತ ಇರ್ಬೋದು, ಸುಧಾ ಇರ್ಬೋದು, ಅಥವಾ ಅವರು ತ್ರಿವೇಣಿ ಅವರ ಕಾದಂಬರಿಗಳ ತುಂಬಾ ಓದೋರು, ಸಾಯಿಸುತ್ತೆ ಅವ್ರ ಕಾದಂಬರಿಗಳು. ಇದು ಅವ್ರದ್ದು ಒಂದು ಓದಕ್ಕೆ ಅಂತಾನೆ ಒಂದು ಟೈಮ್ ಇಟ್ಕೊಂಡು ಅವಾಗ ಮಾತ್ರ ಅವ್ರು ಓದೋರು. ಆಬ್ವಿಯಸ್ಲಿ ಅಲ್ವಾ, ಮನೆ ಯಜಮಾನಿ ಅಂದ್ಮೇಲೆ ಎಷ್ಟು ಕೆಲ್ಸಗಳಿರುತ್ತೆ, ಎಷ್ಟು ಜವಾಬ್ದಾರಿಗಳಿರುತ್ತೆ, 3 ಹೊತ್ತು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿರಕ್ಕಾಗತ್ತ? ಆಗಲ್ಲ. ಆಮೇಲೆ ಅವ್ರ ಅದ್ರ ಜೊತೆಗೆ ಅವ್ರಿಗೆ ಬೇರೆ ಬೇರೆ ಹಾಬೀಸು ಇತ್ತು.
ತುಂಬಾ ಚೆನ್ನಾಗಿ ಎಂಬ್ರಾಯ್ಡ್ರಿ ಎಲ್ಲ ಮಾಡೋರು, ನಿಟ್ಟಿಂಗ್ ಮಾಡೋರು. ಸೊ ಈ ತರ ಅವತ್ತೇನೋ ಒಂದು ಟೈಮಿಂಗ್ ಇತ್ತು. ಆದ್ರೆ ನಮ್ಮಗಳಿಗೆ ಯಾವಾಗ ನೋಡ್ಲಿ ಏನಂತಾರೆ, ನಮ್ಮಣ್ಣಂದ್ರ ಕಾಲೇಜ್ ಇಲ್ಲ ಅಥವಾ ನಂಗೆ ಸ್ಕೂಲ್ ಇಲ್ಲ ಅಂತಂದ್ರೆ, ಅಥವಾ ನಮ್ಮ ಅಪ್ಪನಿಗೆ ಒಂದೊಂದು 5 ನಿಮಿಷ ಟೈಮ್ ಸಿಕ್ತು ಅಂತಂದ್ರೆ, ಇಲ್ಲ ನ್ಯೂಸ್ ಪೇಪರ್ ಇಟ್ಕೋ, ಇಲ್ಲ ಮ್ಯಾಗಝೈನ್ ಇಟ್ಕೋ, ಹೀಗೆ. ಆದ್ರೆ ಊಟ ಮಾಡುವಾಗ ಮಾತ್ರ ನನ್ ದೊಡ್ಡಣ್ಣ ಬಿಟ್ಟು, ಇಲ್ಲ ಅವನು ಓದೋದು ಕರೆಕ್ಟ್, ಎಲ್ರಿಗೂ ಊಟ ಮಾಡುವಾಗ ಪಕ್ಕದಲ್ಲಿ ಪುಸ್ತಕ ಇಲ್ಲೇಬೇಕು. ಇಲ್ಲ ಅಂದ್ರೆ ನಮ್ಗೆ, ಐ ನೋ ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್, ಊಟ ಒಳಗೆ ಇಳಿತಾ ಇರ್ಲಿಲ್ಲ. ಸೊ ಹೆಂಗೆ ಅಂದ್ರೆ ಎಲ್ರು ಟೇಬಲ್ ಅಲ್ಲಿ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇರ್ಲೇಬೇಕು. ಒಬ್ರು ನ್ಯೂಸ್ ಪೇಪರ್ ಇಟ್ಕೊಂಡಿರೋರು, ಒಬ್ರು ಬುಕ್ ಇಟ್ಕೊಂಡಿರೋರು, ನಾನು ಕಾಮಿಕ್ ಇಟ್ಕೊಂಡಿರ್ತಿದ್ದೆ, ಹೀಗೆ. ಸೊ ಎಲ್ರು ಪುಸ್ತಕಗಳಿರೋದು. ಸೊ ಒಂದೊಂದ್ಸತಿ ಅಂತೂ ಅಮ್ಮ, ಎಸ್ಪೆಷಲಿ ನಮ್ಮ 2ನೇ ಅಣ್ಣ, ಅವನು ಹಂಗೇನೆ ಪೇಪರ್ನೆಲ್ಲ ಹಿಂಗೆ ಎತ್ತಿ ಬಡಿಸ್ಬೇಕಾಗಿತ್ತು, ಆ ತರ. ಸೊ ಯಾವಾಗ್ಲೂ ಬೈಯೋರು, ನಿಮ್ ತಟ್ಟೆಗಳಿಗೆ ಏನ್ ಹಾಕಿದ್ರು ನಿಮ್ಗೆ ಗೊತ್ತಾಗಲ್ಲ, ನಾನು ಅನ್ನ ಬದಲು ಒಂದಿಷ್ಟು ಹುಲ್ ಹಾಕಿದ್ರು ಸುಮ್ಮನೆ ತಿನ್ಕೊಂಡು ಎದ್ದು ಹೋಗ್ತಾ ಇರ್ತೀರ ಅಂತ. ಅದು ನಿಜ. ಯಾಕೆಂದ್ರೆ ನಮಗ್ ಗೊತ್ತೇ ಇರ್ತಾ ಇರ್ಲಿಲ್ಲ ನಾವು ಏನಂತಾರೆ, ಯಾವ್ದಾದ್ಮೇಲೆ ಏನ್ ತಿನ್ಬೇಕು, ಅಥವಾ ನಾವು ಹುಳಿಯನ್ನ ತಿನ್ವಾ, ಸಾರನ್ನ ತಿನ್ವಾ, ಏನು ಅಂತ. ಅಮ್ಮ ಇವ್ರದ್ದು ಇದಾಯ್ತು, ನೆಕ್ಸ್ಟ್ ಇದನ್ನ ಬಡಿಸ್ಬೇಕು, ಆಮೇಲೆ ಇವ್ರ ಕೆಪಾಸಿಟಿ, ತಿನ್ನೋ ಕೆಪಾಸಿಟಿ ಇಷ್ಟು ತಿಂತಾರೆ ಅಂತ, ಈ ರೀತಿ. ಸೊ ಯಾವಾಗ್ಲೂ ದಿನ ಪಾಪ ಅಮ್ಮ ಬೈಕೊಂಡು ಹಿಂಗೆ ಮಾಡ್ತೀರಾ, ಆಮೇಲೆ ಆ ಪುಸ್ತಕದ ಮೇಲೆ ಏನೋ ಚಲ್ಲೋಯ್ತು ಅಂದ್ರೆ ಅದಕ್ಕೆ ಗಲಾಟೆ ಮಾಡ್ತೀರಾ ಅಂತ. ಇದೊಂಥರ ಒಂದು ಎವ್ರಿ ಡೇ ಒಂದು ಪ್ರೀತಿಯ ಫೈಟ್ ಆಗೋದು ಯಾವಾಗ್ಲೂ. ಅದೊಂಥರ ಚೆನ್ನಾಗಿರ್ತಾ ಇತ್ತು. ಐ ಮಿಸ್ ದೋಸ್ ಡೇಸ್. ಹಾ ಅಬ್ಬಾ, ಅಲ್ಲಿಂದ ಮಾತಾಡಿ ಸುಸ್ತಾಯ್ತು. ಒಂದು ಲೋಟ ನೀರು ಕುಡ್ಕೊಂಡ್ಬರ್ತೀನಿ. ನೀರಿನ ಲೋಟನ ತಂದಿಟ್ಕೊಂಡ್ಬಿಟ್ಟೆ ಬಿಡಿ. ಹಾ, ನೆಕ್ಸ್ಟ್ ಪ್ರಶ್ನೆ, ನೀವು ಹುಳಿ ಪುಡಿ ಒಟ್ಟಿಗೆ ಮಾಡಿಟ್ಕೊಳಲ್ವಾ? ಇಲ್ಲ, ಮಾಡಿಟ್ಕೊಂಡಿರ್ತೀನಿ. ಆದ್ರೆ ಕೆಲವೊಂದು ರೆಸಿಪಿಗಳಿಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಒಂದು ಚೂರ್ ವ್ಯತ್ಯಾಸ ಇರುತ್ತೆ ಹುಳಿ ಪುಡಿಗಳಲ್ಲಿ. ಸೊ ಅದಕ್ಕೆ ತಕ್ಕಂಗೆ ವೇರಿಯೇಷನ್ ಮಾಡ್ಕೊಂಡು, ಕೆಲವು ಸತಿ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾದಾಗ ಹಾಕಿರೋ ಹುಳಿ ಮಾಡೋದು, ಆತರ ಎಲ್ಲ ಇದ್ದಾಗ ವೇರಿ ಆಗುತ್ತೆ. ಸೊ ಹಾಗಾಗಿ ಡಿಪೆಂಡಿಂಗ್ ಅಪಾನ್ ದ ರೆಸಿಪಿ ಅಂಡ್ ದ ಕ್ವಾಂಟಿಟಿ ಅದು ಚೇಂಜ್ ಆಗತ್ತೆ. ನೆಕ್ಸ್ಟ್, ತರಕಾರಿ ಹಾಕಲ್ವಾ? ಅಯ್ಯೋ, ತರಕಾರಿ ಇಲ್ಲದೆ ನಮ್ ಜೀವನನೇ ಇಲ್ಲ ಬಿಡಿ. ದಿನಕ್ಕೆ ಅಟ್ಲೀಸ್ಟ್ ಒಂದು 3-4 ತರಕಾರಿನಾದ್ರೂ ಬೇಕೇ ಬೇಕು. ನೀವು ಅಲ್ಯೂಮಿನಿಯಂ ಪಾತ್ರೆಗಳು ಬಳಸ್ತೀರಾ, ಅದು ಹೆಲ್ತ್ ಒಳ್ಳೇದಲ್ಲ ಅಲ್ವಾ? ನಿಮ್ ಬಾಣ್ಲೆ, ಕುಕ್ಕರ್ ಎಲ್ಲ ಇಟ್ಕೊಂಡಿದೀರಲ್ಲ, ಯಾಕೆ? ಓಕೆ, ಕುಕ್ಕರ್ ಬಂದು ಎಸ್, ಕುಕ್ಕರ್ ಅಲ್ಯೂಮಿನಿಯಂದು ಇದೆ, ಸ್ಟೀಲ್ದು ಇದೆ. ಬಟ್ ಸಮ್ಟೈಮ್ಸ್ ಅವತ್ತು ಪ್ರಾಬಬ್ಲಿ ನಾನು ಅಲ್ಯೂಮಿನಿಯಂ ಕುಕ್ಕರ್ ಬಳಸಿದೆ ಅನ್ಸುತ್ತೆ. ಬಟ್ ಕುಕ್ಕರ್ ಒಳಗೆ ನಾನು ಬೇರೆ ಸ್ಟೀಲ್ ಪಾತ್ರೆ ಇಟ್ಟೆ ಮಾಡೋದು. ಡೈರೆಕ್ಟ್ ಆಗಿ ನಾನು ಅಲ್ಯೂಮಿನಿಯಂ ಕುಕ್ಕರ್ ಅಲ್ಲಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕನ್ಸರ್ನ್ ಬೇಡ. ಅಂಡ್ ಅಲ್ಯೂಮಿನಿಯಂ ಬಾಣ್ಲೆ ಕೆಲವೊಂದ್ಸತಿ ಕೆಲವು ಪದಾರ್ಥಗಳನ್ನ ಹುರಿಬೇಕಾದ್ರೆ ಅಥವಾ ಅಂತ ಸಮಯದಲ್ಲೇ ಬಳಸೋದು. ತುಂಬಾ ಅಪರೂಪ ನಾನು ಅಲ್ಯೂಮಿನಿಯಂ ಬಾಣ್ಲೆ ಬಳಸೋದು. ಎಸ್ಪೆಷಲಿ ನಿಧಾನಕ್ಕೆ ತುಂಬಾ, ಇವಾಗ ಈ ಜೀರಿಗೆ ಹುರಿಬೇಕು, ಸಾಸಿವೆ ಹುರಿಬೇಕು ಅಂತದಕ್ಕಾದ್ರೆ ಮಾತ್ರ ಅಲ್ಯೂಮಿನಿಯಂ ಬಾಣ್ಲೆ ಬಳಸ್ತೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಯಾಕಂದ್ರೆ ಆ ಥಿಕ್ನೆಸ್, ಆ ಗೇಜ್ ಬೇಕು, ಇಲ್ಲಾಂದ್ರೆ ಬೇಗ ಸೀದೋಗುತ್ತೆ, ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಅಪರೂಪಕ್ಕೊಮ್ಮೆ ಉಪಯೋಗಿಸ್ತೀನಿ. Nice recipe. Happy to see your simple way of cooking. Thank you so much. Which is your gas stove? I want to buy a new one. ನಾನು ರೆಗ್ಯುಲರ್ ಹಾಬ್ ಟಾಪ್ ಯೂಸ್ ಮಾಡೋದು. ಈ ಕೂರಿಸ್ತಾರಲ್ಲ ಕಟ್ ಮಾಡಿ ಹಾಬ್, ಆ ಥರದ್ದು ಯೂಸ್ ಮಾಡಲ್ಲ. ಕುಕ್ ಟಾಪ್ ಹಾಬೇ ಯೂಸ್ ಮಾಡೋದು, ಯಾಕೆಂದ್ರೆ ಕ್ಲೀನಿಂಗ್ ಈಸಿ ಅಂತ ಅಂದ್ಬಿಟ್ಟು. ನಾನು ಮುಂಚೆ ಉಪಯೋಗಿಸ್ತಾ ಇದ್ದಿದ್ದು ಪ್ರೆಸ್ಟೀಜ್ ಬ್ರ್ಯಾಂಡ್ ಇದ್ದು, ಈಗ ಉಪಯೋಗಿಸ್ತಾ ಇರೋದು ಪ್ರೆಸ್ಟೀಜ್ದೇನೆ. ನನ್ನ ಹಳೆ ಸ್ಟವ್ ಸುಮಾರು ವರ್ಷ, ಒಂದು 20 ವರ್ಷದ ಮೇಲೆ ಉಪಯೋಗಿಸ್ದೆ. ಅದು ಇತ್ತೀಚೆಗೆ ಸ್ವಲ್ಪ ತೊಂದರೆ ಕೊಡೋಕೆ ಶುರು ಮಾಡ್ತು. ಹಾಗಾಗಿ ಐ ಚೇಂಜ್ಡ್ ಇಟ್ ಇನ್ ಟು ಅ ನ್ಯೂ ಒನ್. ಅದ ಬರ್ನರ್ಸ್ ಎಲ್ಲ ಎತ್ತಿ ಕ್ಲೀನ್ ಮಾಡಬಹುದು, ಇನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಅಂತ ಅದನ್ನ ತಗೊಂಡಿದ್ದೀನಿ. ಟ್ರೇಲರ್, ನಮ್ಮ ಶಾರ್ಟ್ ಮೂವಿ ಗೋಸ್ಟ್ ದಿ ದೆವ್ವದ ಬಗ್ಗೆ ಟ್ರೇಲರ್ ಲುಕ್ ಸೋ ಪ್ರಾಮಿಸಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಎಂಕರೇಜ್ಮೆಂಟ್, ಆಮೇಲೆ ಬ್ಲೆಸ್ಸಿಂಗ್ಸ್ ಎಲ್ಲ ಬೇಕು. ಯಾವಾಗ ರಿಲೀಸ್ ಮಾಡ್ತೀರಾ? ಖಂಡಿತ ಸದ್ಯದಲ್ಲೇನೆ
ನಾನು ಹೋದ ವಿಡಿಯೋದಲ್ಲೂ ಹೇಳಿದ್ದೆ, ಕೆಲವೊಂದು ಪ್ಲಾನ್ಸ್ ಇದೆ, ಅದು ಬಂದಾಗ್ಲಿಂದ ಕಂಟಿನ್ಯೂಸ್ ಶೂಟಿಂಗ್ ಆಗಿರೋದ್ರಿಂದ ಅದಕ್ಕೆ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಅದೆಲ್ಲ ಮಾಡಕ್ ಆಗ್ತಾ ಇಲ್ಲ ಅಂತ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ, ನೀವು ನೋಡೋಣಂತೆ. ಅಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆನ್ ಯೂಟ್ಯೂಬ್, ನನ್ನ ಚಾನಲ್ ಅಲ್ಲೇ ನೀವು ನೋಡಬಹುದು. ಸೀನ್ಸ್ ಇಂಟ್ರೆಸ್ಟಿಂಗ್. ಆಲ್ ದ ವೆರಿ ಬೆಸ್ಟ್. ಇಸ್ ಇಟ್ ಅನ್ OTT ಮೂವಿ? OTT ಮೂವಿ ಅಲ್ಲ, ಇಟ್ಸ್ ಅ ಶಾರ್ಟ್ ಥ್ರಿಲ್ಲರ್ ಮೂವಿ, ಆ ಜಾನರ್ ಸೈಕಲಾಜಿಕಲ್ ಥ್ರಿಲ್ಲರ್. ಅದು ಇಟ್ಸ್ ಅ ಶಾರ್ಟ್ ಮೂವಿ ಅಂಡ್ OTT ಅಲ್ಲ, ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡಬೇಕು ಅಂತ ಇರೋ ಉದ್ದೇಶ. ಸೊ ಥ್ಯಾಂಕ್ ಯು. ನಿಮ್ಮ ಮಾತುಗಳಲ್ಲಿ ಸ್ಮಾರ್ಥ ಪಂಗಡದ ಪದ ಬಳಕೆ ಜಾಸ್ತಿ ಇದೆ. ನನ್ನ ಊಹೆ ಸರಿನಾ? ಅಬ್ಸಲ್ಯೂಟ್ಲಿ ರೈಟ್. ಹೌದು, ನಾನು ಸ್ಮಾರ್ಥ ಪಂಗಡಕ್ಕೆ ಸೇರಿದವಳು. ಸೊ ಹಾಗಾಗಿ ಆ ಕನ್ನಡ ಹಾಗೆ ಬರುತ್ತೆ. ಅದನ್ನ ಕೆಲವರು ನೀವು ಯಾಕೆ ಹೀಗೆ ಮಾತಾಡ್ತೀರಾ ಅಂತೆಲ್ಲ ಕೇಳಿದ್ದಾರೆ. ಇವಾಗ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಪದಗಳ ಬಳಕೆ ಬೇರೆ ತರ ಇರುತ್ತೆ, ಅಥವಾ ಭಾಷೆ ಮಾತಾಡೋ ಶೈಲಿನೇ ಬೇರೆ ತರ ಇರುತ್ತೆ. ಸೊ ಹಾಗೇನೆ ಇದು ನಮ್ಮ ಸ್ಮಾರ್ಥ ಕನ್ನಡದಲ್ಲಿ ಕೆಲವೊಂದು, ಅದರಲ್ಲೂ ಈ ಇನ್ನು ಸಬ್ಸೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಸ್ಮಾರ್ತರಲ್ಲಿ ಇನ್ನು ಬೇಕಾದಷ್ಟು ಸೆಕ್ಟ್ ಗಳೆಲ್ಲ ಇರುತ್ತಲ್ಲ. ಸೊ ನಮ್ದೇ ಆದ ಒಂದು ಟಿಪಿಕಲ್ ಸ್ಲ್ಯಾಂಗ್ ಇರುತ್ತೆ. ಸೊ ನಾನು ಆ ತರ, ಆಮೇಲೆ ಆಡು ಭಾಷೆ ಬೇರೆ ಇರುತ್ತೆ, ಅದೆಲ್ಲ ಇರೋದ್ರಿಂದ ಎಸ್, ಕೆಲವೊಂದ್ಸತಿ ಕೆಲವ್ರಿಗೆ ಏನಿದು ಈ ತರ ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ವೆರಿ ನಾರ್ಮಲ್. ಹೇಗೆ ಉತ್ತರ ಕರ್ನಾಟಕದ ಕನ್ನಡ ಬೇರೆ, ಮಂಡ್ಯದಲ್ಲಿ ಬೇರೆ ರೀತಿ, ಇನ್ನೊಂದ್ ಕಡೆ ಈ ಕಡೆ ಸಿರ್ಸಿ ಇರ್ಬೋದು, ಆ ಕಡೆ ಬೇರೆ ಬೇರೆ ತರ, ಮಂಗಳೂರು ಕನ್ನಡ ಬೇರೆ ಇರುತ್ತೋ ಅದೇ ತರ ನಮ್ದು ಈ ಸ್ಮಾರ್ಥ ಕನ್ನಡದಲ್ಲೂ ಬಹಳಷ್ಟು ವೇರಿಯೇಷನ್ಸ್ ಇದೆ. ಸುಧಾ ಮೇಡಮ್, ತಾಳಿ ಯಾಕೆ ತೆಗೆದು ಹಾಕಿ ಮಾಡ್ತೀರಾ? ನೋಡಕ್ಕೆ ಆಗಲ್ಲ, ಪ್ಲೀಸ್ ಗೌರವ ಕೊಡಿ ಮಾಂಗಲ್ಯಕ್ಕೆ. ಇದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಕಲಾವಿದರು ಕೆಲವೊಂದು ಸತಿ ಅಲ್ಲ, ಬಹಳಷ್ಟು ಸಾಮಾನ್ಯವಾಗಿ ಬಹಳಷ್ಟು, ಅದು ಯಾವುದು ಅಲ್ಲ, ಯಾವಾಗ್ಲೂ ನಾವು ಯಾವ ಪಾತ್ರ ಮಾಡ್ತೀವೋ ಅದನ್ನ ನಿರ್ದೇಶಕರು ಅಥವಾ ಆ ಕ್ಯಾರೆಕ್ಟರ್ ಯಾರು ಬರೆದಿರ್ತಾರೋ ಅವ್ರು ಯಾವ ತರ ಊಹೆ ಮಾಡ್ಕೊಂಡಿರ್ತಾರೋ ನಾವು ಆ ಪಾತ್ರಕ್ಕೆ ತಕ್ಕ ಹಾಗೆ ಅಲಂಕಾರ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ನನ್ನ ಒಂದು ಪರ್ಸನಲ್, ನನ್ನ ಒಂದು ತಾಳಿ ಸರ ಇರ್ಬೋದು, ಇದ ಹಾಕೊಳಕ್ಕಾಗಲ್ಲ, ಬಳಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರದೇ ಆದ ಒಂದು ಬೇರೆ ಒಂದು ಕ್ಯಾರೆಕ್ಟರೈಸೇಷನ್ ಅಥವಾ ಕ್ಯಾರೆಕ್ಟರ್ದು ಲುಕ್ ಈ ತರ ಇರಬೇಕು ಅಂತ ಡಿಸೈನ್ ಮಾಡಿದಾಗ ಅವರು ಏನ್ ಕೊಡ್ತಾರೋ ನಾವು ಅದನ್ನ ಹಾಕೋಬೇಕಾಗತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಶೂಟಿಂಗ್ ಮುಗಿದ್ಮೇಲೆ ಮನೆಗೆ ಬರುವಾಗ ಅದೆಲ್ಲ ತೆಗೆದಿಟ್ಬಿಟ್ಟು ಬರ್ತೀವಿ. ಯಾಕೆಂದ್ರೆ ನಾಳೆ ಮತ್ತೆ ಬೇಕು, ಅದು ಕಳೆದೋಯ್ತು, ಇನ್ನೊಂದು ಏನೋ ಕಿತ್ತೋಯ್ತು ಅಂತಂದ್ರೆ ಕಂಟಿನ್ಯೂಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ತೆಗೆದಿಟ್ಬಿಟ್ಟು ಬರ್ತೀವಿ. ನೆಕ್ಸ್ಟ್ ಡೇ ನೀವು ಆ ವಿಡಿಯೋದಲ್ಲಿ ಏನ್ ನೋಡಿದ್ರಿ ಅಂದ್ರೆ, ನಾನು ರೆಡಿ ಆಗ್ತಾ ಇದ್ದೆ, ನಾನು ಮಾಡ್ತಾ ಇದ್ದಂತ ಪಾತ್ರಕ್ಕೆ ರೆಡಿ ಆಗ್ತಾ ಇದ್ದೆ, ಆಗ ಅದನ್ನ ಹಾಕೊಂಡಿದ್ದು, ತೆಗೆದು ಹಾಕಿ ಮಾಡೋದಲ್ಲ. ನಮಗೂ ಈ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅಷ್ಟೇ ಭಕ್ತಿ, ಅಷ್ಟೇ ಗೌರವ, ನಂಬಿಕೆ ಎಲ್ಲ ಇರುತ್ತೆ. ಆದ್ರೆ ಕೆಲಸ ಅಂತ ಬಂದಾಗ ಕಾಯಕವೇ ಕೈಲಾಸ ಅಲ್ವಾ? ಸೊ ನಾವು ಅದನ್ನು ಅಷ್ಟೇ ಗೌರವಿಸ್ಬೇಕು. ನಮ್ಮ ಪರ್ಸನಲ್ ಇದು ಏನಿರುತ್ತೋ ಅದಿರುತ್ತೆ. ಪ್ರಾಬಬ್ಲಿ ಏನಂತಾರೆ, ಅದು ಕಾಣದೇ ಇದ್ದಂಗೆ ಎಲ್ಲ ಒಳಗಡೆ ಪಿನ್ ಮಾಡ್ಕೊಂಡಿರ್ತೀವಿ, ಅಥವಾ ಏನಂತಾರೆ ತೆಗ್ದಿಟ್ಟಿರ್ತೀವಿ. ಹಾಗಂತ ಅಂದ್ಬಿಟ್ಟು ನೀವು ಹೇಳೋ ತರ ಉದ್ದೇಶ ಖಂಡಿತ ಅಲ್ಲ. ಆ ಪಾತ್ರಕ್ಕೆ ಏನು ಅವಶ್ಯಕತೆ ಇರುತ್ತೋ ಅದನ್ನ ಮಾಡ್ಲೇಬೇಕು. ಅದನ್ನ ನಮ್ಮ ಕೆಲ್ಸಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು. UK ಜರ್ನಿ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಎಲ್ಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೀತು. ನಮ್ಮ ಹೋಸ್ಟ್ ದಿದವ ಶಾರ್ಟ್ ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ನಮ್ಮ ಕಾಲು ಕುಂಟಮ್ಮನ ಕತೆ ಆಸ್ ಇಟ್ ಈಸ್ ಸ್ಟೇಟಸ್ ಕೋ ಹಾಗೆ ಇದೆ. ಒಂದೊಂದಿನ ನೋವು ತುಂಬಾ ಜಾಸ್ತಿ ಇರುತ್ತೆ, ಒಂದೊಂದಿನ ಟಾಲರಬಲ್ ಆಗಿರುತ್ತೆ. ಇಟ್ ವಿಲ್ ಟೇಕ್ ಟೈಮ್ ಟು ಹೀಲ್, ಬಟ್ ಐ ಆಮ್ ಗೆಟಿಂಗ್ ಬೆಟರ್. ಥ್ಯಾಂಕ್ ಯು. ಎಲ್ಲರೂ ತುಂಬಾ ನನ್ನ ಕಾಲಿಂದು ವಿಷಯ ಹೇಳಿದಾಗ ತುಂಬಾ ಕನ್ಸರ್ನ್ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಹೀಗೆ ಇರ್ಲಿ. ಥ್ಯಾಂಕ್ ಯು ಫಾರ್ ಕೇರಿಂಗ್ ಸೋ ಮಚ್. ಶಾವಿಗೆನ ನಾನು ಫಸ್ಟ್ ಟೈಮ್ ಕೇಳಿದ್ದು, ಶಾವಿಗೆ ಅಂತೀವಿ ನಾವು. ನಾನು ಈಗ ಜಸ್ಟ್ ಈಗ ಒಂದೆರಡು ಪ್ರಶ್ನೆ ಹಿಂದೆ ಇದನ್ನೇ ಹೇಳಿದ್ದು. ಆಡು ಭಾಷೆ, ಆಮೇಲೆ ಕೆಲವೊಂದು
ಏನಂದ್ರೆ ಏರಿಯಾಗಳಲ್ಲಿ ಅಥವಾ ಕೆಲವೊಂದು ಕಮ್ಯುನಿಟಿಗಳಲ್ಲಿ ನಮ್ದೇ ಆದ ಒಂದು ಚಿಕ್ಕ ಪುಟ್ಟ ಸ್ಲ್ಯಾಂಗ್ ಇರುತ್ತೆ. ಸೊ ನಾವು ದಿನನಿತ್ಯ ಹೇಗ್ ಮಾತಾಡ್ತೀವೋ ಆ ರೀತಿನೇ ನಾನು ಮಾತಾಡಿದೆ. ಅದಕ್ಕೋಸ್ಕರ ನಾನು ಏನಂತಾರೆ ಇದು ತಪ್ಪಾ ಸರಿನಾ ಆ ಥರ ಎಲ್ಲ ನೋಡ್ಲಿಲ್ಲ, ಅಥವಾ ಸ್ಟೇಜ್ ಆ ಥರದ್ದೆಲ್ಲ ಏನು ಇದ್ದಿಲ್ಲ. ನಾನು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹೇಗೆ ಮಾತಾಡ್ತೀವೋ ಅದೇ ರೀತಿ ಮಾತಾಡಿದ್ದು. ಹೌದು, ನಾವು ಕೆಲವೊಂದ್ಸತಿ ಮನೇಲಿ ಮಾತಾಡೋದು ಶಾವ್ಗೆ ಪಾಯಸ ಅಂತಾನೆ ಬಳಸ್ತೀವಿ, ಶಾವ್ಗೆ ಅಂತಾನೆ ಅಂತೀವಿ. ಅದು ಶಾವ್ಗೆ ಕರೆಕ್ಟ್ ಆದ ವರ್ಡ್ ಇರ್ಬೋದು, ಆದ್ರೆ ಅದು ಬದಲಾಗಿ ಆಡು ಭಾಷೆಯಲ್ಲಿ ಹೀಗಾಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಬಳಸ್ತೀವಿ, ಅದನ್ನೇ ನಾನು ಬಳಸಿರೋದು. ನೀವು ಕೆಲಸ ಮಾಡೋದು, ನೀವು ಯಾರನ್ನು ಹೆಲ್ಪ್ಗೆ ಕುಕ್ ಎಲ್ಲ ಇಟ್ಕೊಂಡಿಲ್ಲ, ನಂಗೆ ಅದು ತುಂಬಾ ಇಷ್ಟ ಆಯ್ತು. ನನಗೂ ಅಡುಗೆ ಕೆಲಸ ಎಲ್ಲ ತುಂಬಾ ಇಷ್ಟ ಅಂತ ಹೇಳಿದ್ರ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ಲಾಡ್ ಟು ನೋ ನಿಮ್ಗೂ ಅಡುಗೆ ಮಾಡೋದು ಅದೆಲ್ಲ ಇಷ್ಟ ಅಂತ. ಸೊ ಏನಾಗುತ್ತೆ, ನಾವು ಅಡುಗೆ ಅದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಒಂದು ಹಳೆ ಅಡುಗೆಗಳು ಅಥವಾ ನಮ್ಮ ತಾಯಿ ಅಜ್ಜಿ ಅವರ ತಾಯಿ ಏನೇನ್ ಪದ್ಧತಿಗಳು ಮಾಡ್ಕೊಂಡ್ ಬಂದಿದ್ರು, ಕೆಲವು ಹಳೆ ಅಡುಗೆಗಳು ಏನಿದೆಯೋ ಅದೆಲ್ಲ ಹಾಗೆ ಮುಂದುವರಿಯುತ್ತೆ. ಇಲ್ಲದ್ರೆ ಅದನ್ನೆಲ್ಲ ಇವಾಗ ಹೇಗೆ ಎಷ್ಟೊಂದು ನಾವು ಕಳ್ಕೋತಾ ಬರ್ತಾ ಇದೀವೋ ಅದೇ ರೀತಿ ಕುಕಿಂಗ್ ಈಸ್ ಆಲ್ಸೋ ಎನ್ ಆರ್ಟ್. ಅಂಡ್ ಡೆಫಿನೆಟ್ಲಿ ನಮ್ಮ ಒಂದು ವೆಲ್ ಬೀಯಿಂಗ್ಗೆ ತುಂಬಾ ಮುಖ್ಯ, ನಮ್ಮ ಆರೋಗ್ಯಕ್ಕೆ. ಅಂಡ್ ಊಟ, ಫುಡ್ ಬಾಂಡ್ಸ್ ಪೀಪಲ್. ಇವಾಗ ಊಟ ಕೂತ್ಕೊಂಡಾಗ ಎಷ್ಟೊಂದು ಮಾತುಕತೆಗಳಿರುತ್ತೆ, ಒಬ್ರಿಗೊಬ್ರು ಪರಿಚಯ ಆಗ್ತೀವಿ. ಇದೇ ತರ ಫುಡ್ ಇಸ್ ಅ ಬಾಂಡಿಂಗ್, ಅಂದ್ರೆ ಒಂದು ಕಮ್ಯುನಿಟಿನಲ್ಲಿ ಇಟ್ಸ್ ಅ ಬಾಂಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ತುಂಬಾ ಮುಖ್ಯ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅ ಲೈಫ್ ಸೇವಿಂಗ್ ಸ್ಕಿಲ್, ಇಟ್ಸ್ ಅ ಲೈಫ್ ಸ್ಕಿಲ್. ಸೊ ಅಡುಗೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ, ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಇಟ್ಸ್ ನೈಸ್ ದಟ್ ಯು ಲೈಕ್ ಟು ಕುಕ್. Sudharani Govardhan ma'am, actually it is better to make our own house cleaning without maid and even cook also, right? ಮಾಡಕ್ಕಾದ್ರೆ ಪುರ್ಸತ್ತಿದ್ರೆ ಖಂಡಿತ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನನಗೆ ಮೇಡ್ಸ್ ಇದಾರೆ, ಅವ್ರು ಬಂದು ಮನೆ ಕೆಲ್ಸಗಳು ಅಂದ್ರೆ ಸುತ್ತ ಕೆಲಸ ಅಂತ ಏನಂತೀವೋ, ಮನೆ ಗುಡ್ಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಕೆಲವು ಬಟ್ಟೆಗಳು ಒಗೆಯೋದು, ಇಲ್ಲ ಸಾಮಾನ್ಯ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತಿವಿ, ಅದೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬಂದಂತ ಅಭ್ಯಾಸಗಳು. ಬಟ್ ಕೆಲವೊಂದು ಬಟ್ಟೆಗಳು ನಾವು ಕೈಯಲ್ಲೇ ಒಗಿಬೇಕಾಗತ್ತೆ. ಸೊ ಅದಕ್ಕೆಲ್ಲ ಮಾಡಕ್ಕೆ ಬರ್ತಾರೆ. ಬಟ್ ಮೇನ್ ಆಗಿ ಕುಕಿಂಗ್ ನಾನು ಮಾಡಿದೆ, ಯಾಕಂದ್ರೆ ನನಗೆ ಒಂದು ಅಡುಗೆ ಮಾಡಕ್ ಇಷ್ಟ, ಸದ್ಯಕ್ಕೆ ಇವತ್ತು ಇಷ್ಟ. ಅಂಡ್ ನಮಗ್ ಹೇಗ್ ಬೇಕೋ, ಎಷ್ಟು ಬೇಕೋ ಆ ಥರ ನಾವು ಕಂಟ್ರೋಲ್ಡ್ ವೇಲಿ ಕ್ಲೀನ್ ಆಗಿ ಅಥವಾ ಡಯಟ್ರಿ ಪ್ರಿಫರೆನ್ಸಸ್ ಏನಿರುತ್ತೋ ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಕೋಬೋದಲ್ಲ. ಹಾಗಾಗಿ ನಾನು ಅಡುಗೆ ಮಾಡ್ತೀನಿ. ಎಲ್ಲಾನು ಮಾಡ್ಕೊಳಕ್ಕಾದ್ರೆ ಟೈಮ್ ಪರ್ಮಿಟ್ಸ್, ಗುಡ್, ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಮನೆ ಕೆಲಸ ಮಾಡಿ. ವಾಟ್ಸ್ ಯುವರ್ ಡಾಗ್ ನೇಮ್, ವಿಚ್ ಬ್ರೀಡ್ ಅಂಡ್ ಜೆಂಡರ್? ನನ್ನ ಹತ್ರ ಮಿಕ್ಕಿ, ಮಿನಿ. ಮಿಕ್ಕಿ ಬಂದು ಆಬ್ವಿಯಸ್ಲಿ ಗಂಡು ನಾಯಿ, ಮಿನಿ ಹೆಣ್ಣು. ಅವರಿಬ್ರು ಗೋಲ್ಡನ್ ರಿಟ್ರೀವರ್ಸ್, ಅವರಿಬ್ರು ಒಂದೇ ತಾಯಿ ಮಕ್ಕಳು. ಆಮೇಲೆ ಗಂಗಮ್ಮ, ಅವಳು ನಮ್ಮ ಇಂಡಿ ಬ್ರೀಡ್ ಅಂತ ಏನ್ ಕರಿತೀವಿ, ಅಥವಾ ಇಂಡಿ ಬ್ರೀಡ್. ಅವಳು ಸ್ಟ್ರೇ ಪಪ್ಪಿಯಾಗಿ ಬಂದ್ಲು, ಅಂದ್ರೆ ಅವಳು ರೋಡಲ್ಲಿ ಇದ್ಲು, ಅವಳನ್ನ ಕರ್ಕೊಂಡ್ಬಂದು ನಾವು ಸಾಕೊಂಡಿದ್ದು. ಅವಾಗ ಅವಳು ಸ್ವಲ್ಪ ಚಿಕ್ಕ ಮರಿನೇ, ಬಟ್ ಆಲ್ರೆಡಿ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಹಾಗಾಗಿ ಅವಳು 9 ಮರಿ ಹಾಕಿದ್ಲು. ಸೊ ಆ ಮರಿಗಳನ್ನೆಲ್ಲ 1-3 ತಿಂಗಳು ಇಟ್ಕೊಂಡು ಸಾಕಿ ಆಮೇಲೆ ಎಲ್ಲ ಅಡಾಪ್ಷನ್ ಕೊಟ್ಟೆ. ಸೊ ಎಸ್, ನನ್ನ ಹತ್ರ 3 ನಾಯಿಗಳಿದೆ. ಲಾ ಕಾಲೇಜ್ ಯಾವ್ದು ಒಳ್ಳೇದು ಅಂತ ಕೇಳಿದೀರಾ? ನನ್ನ ಮಗಳು ರಾಮಯ್ಯದಲ್ಲಿ ಓದಿದ್ದು. ಅಗೇನ್ ಇಟ್ಸ್ ಅ ಪರ್ಸನಲ್ ಪ್ರಿಫರೆನ್ಸ್, ಏಕೆಂದ್ರೆ ಟ್ರಾವೆಲಿಂಗ್ ಡಿಸ್ಟೆನ್ಸು, ಆಮೇಲೆ ಆತರ ಒಂದು ಕೆಲವೊಂದು ಕ್ರೈಟೀರಿಯಾ ಎಲ್ಲ ನೋಡ್ಲೇಬೇಕಾಗತ್ತೆ. ಯಾಕೆಂದ್ರೆ ನಾವು ದಿನನಿತ್ಯ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಾವು 2 ಗಂಟೆ 3 ಗಂಟೆ ಓಡಾಡಕೊಂಡು ರೋಡಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗತ್ತಲ್ವ, ಓದೋಕ್ ಟೈಮ್ ಬೇಕು, ಅದ್ರ ಜೊತೆಗೆ ಸುಸ್ತಾಗತ್ತೆ. ಹಾಗಾಗಿ ನನಗೆ ಅದು ಹತ್ರ ಇತ್ತು. ಆಮೇಲೆ ಬೇರೆ ಎಲ್ಲಾ ರೀತಿಲೂ ನನ್ಗೆ ಆ ಕಾಲೇಜ್ ಚೆನ್ನಾಗಿದೆ ಅನ್ನಿಸ್ತು. ಅಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಟೀಚರ್ಸ್, ಸ್ಟಾಫ್ ಎಲ್ಲ ಇದ್ರು. ಸೊ ಅವಳು ಏನಂತಾರೆ ಸಕ್ಸಸ್ಫುಲ್ ಆಗಿ ಶಿ ಫಿನಿಶ್ಡ್ ಹರ್ ಲಾ ಡಿಗ್ರಿ. ಸೊ ಅಗೇನ್ ಇಟ್ಸ್ ಅ ವೆರಿ ಪರ್ಸನಲ್ ಚಾಯ್ಸ್. ಇವತ್ತು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ.
ಇನ್ನು ಉಳಿದ ಪ್ರಶ್ನೆಗಳೇನಿದೆಯೋ ಅದಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತೀನಿ. ನೋಡಿ ಇವರಿಬ್ರು ನೋಡಿ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ನನ್ನ ಟೈಮು ಮಿಕ್ಕಿ ಮಿನಿಗೆ. See you all soon. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲವ್.